ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಎನ್ಐಎನಿಂದ 3 ಶಂಕಿತ ಉಗ್ರರ ಬಂಧನ. ಬೆಂಗಳೂರು ಹಾಗೂ ಕೋಲಾರದ ಒಟ್ಟು 5 ಕಡೆ ಎನ್ಐಎ ದಾಳಿ. ಎಎಸ್ಐ ಚಾಂದ್ ಪಾಷಾ, ಅನೀಸ್ ಫಾತಿಮಾ, ಮನೋವೈದ್ಯ ನಾಗರಾಜ್ ಬಂಧನ. ಉಗ್ರ ಟಿ ನಾಸಿರ್ಗೆ ಜೈಲಿನಲ್ಲಿ ಹಣ ಹಾಗೂ ಮಾಹಿತಿ ನೀಡುತ್ತಿದ್ದ ಶಂಕಿತರು. 2022ರಲ್ಲಿ ನಾಸಿರ್ಗೆ ಎಸ್ಕಾರ್ಟ್ ನೀಡಿದ್ದ ಎಎಸ್ಐ ಚಾಂದ್ ಪಾಷಾ. ಬೆಂಗಳೂರು ಸರಣಿ ಸ್ಫೋಟದ ರೂವಾರಿ ನಾಸಿರ್ ಮತ್ತು ಜುನೈದ್ ಸಂಪರ್ಕದಲ್ಲಿದ್ದ 3 ಲಾಕ್. ಕೇಂದ್ರದ ರೈತ ಕಾರ್ಮಿಕ ನೀತಿ ವಿರೋಧಿಸಿ ಇಂದು ಭಾರತ್ ಬಂದ್. ದೇಶಾದ್ಯಂತ ವಿವಿಧ ಇಲಾಖೆಯ 25 ಕೋಟಿ ಕಾರ್ಮಿಕರು ಹೋರಾಟಕ್ಕೆ. ಕರ್ನಾಟಕದಲ್ಲಿ ಬಹುತೇಕ ಎಂದಿನಂತೆ ಸಾರಿಗೆ ಸೇವೆ. ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪಯಣ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ದಸರಾದ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆ. ಬಳಿಕ ಹೈಕಮಾಂಡ್ ಭೇಟಿಯಾಗಿ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮಾತುಕತೆ. ಇಂದು ಕೂಡ ಕೈ ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಸಭೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ 1-to-1 ಮಾತುಕತೆ. ನಿನ್ನೆ ರಾಯರೆಡ್ಡಿಗೆ ಸೈಲೆಂಟ್ ಆಗಿರುವಂತೆ ಖಡಕ್ ಸೂಚನೆ. ನಟ ದರ್ಶನ್ಗೆ ಸಿನಿಮಾ ಚಿತ್ರೀಕರಣಕ್ಕೆ ವಿದೇಶಕ್ಕೆ ತೆರಳಲು ಅವಕಾಶ. ಡೆವಿಲ್ ಶೂಟಿಂಗ್ಗಾಗಿ ಜುಲೈ 11ರಿಂದ 30ರವರೆಗೆ ಥೈಲ್ಯಾಂಡ್ಗೆ ತೆರಳಲು ಸಮ್ಮತಿ. ದರ್ಶನ್ ಮನವಿ ಹಿನ್ನೆಲೆ 57ನೇ ಸೆಷನ್ಸ್ ಕೋರ್ಟ್ ಅನುಮತಿ. ಬೆಳಗಾವಿಯಲ್ಲಿ ವಿದ್ಯುತ್ ತಗುಲಿ ಹೆಸ್ಕಾಂ ಸಿಬ್ಬಂದಿ ಮಾರುತಿ ಕೊನೆಯುಸಿರು. 7 ಗಂಟೆ ಬಳಿಕ ಸ್ಥಳಕ್ಕಾಗಮಿಸಿ ಮೃತದೇಹ ಕೆಳಗಿಳಿಸಿದ ಹೆಸ್ಕಾಂ ಅಧಿಕಾರಿಗಳು. ಕುಟುಂಬಕ್ಕೆ 10ರಿಂದ 15 ಲಕ್ಷ ಪರಿಹಾರ ನೀಡುವ ಭರವಸೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನಾಗಿ ಅರ್ಧನಾರೀಶ್ವರಿಯನ್ನ ಮಾಡಲಿ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವ್ಯಂಗ್ಯಕ್ಕೆ ಶಾಸಕ ಸುನೀಲ್ ಕುಮಾರ್ ಕೌಂಟರ್. ಸೋನಿಯಾ ಗಾಂಧಿ ಮುಂದೆ ಕೈಕಟ್ಟಿ ನಿಲ್ಲುವ ನೀವು ಅರ್ಧನಾರೀಶ್ವರರು, ಪುರುಷ ಪುಂಗವರು ಅಂತ ಟಕ್ಕರ್. ಬ್ರೆಜಿಲ್ ಪ್ರವಾಸದಲ್ಲಿರುವ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ಭಾರತೀಯ ವಲಸಿಗರ ಶಾಸ್ತ್ರೀಯ ಸಂಗೀತಕ್ಕೆ ಫಿದಾ ಆದ ಪ್ರಧಾನಿ ಮೋದಿ. ಬಳಿಕ ಮೋದಿಗೆ ಬ್ರೆಜಿಲ್ನ ಅತ್ಯುನ್ನತ ಗೌರವ ನೀಡಿ ಸನ್ಮಾನ. ಯೆಮೆನ್ನಲ್ಲಿ ಮರಣದಂಡನೆಗೆ ಗುರಿಯಾದ ಕೇರಳ ನರ್ಸ್. ಕೇರಳ ಮೂಲದ ನಿಮಿಷಾ ಪ್ರಿಯಾಗೆ ಜುಲೈ 16ಕ್ಕೆ ಗಲ್ಲು ಶಿಕ್ಷೆ. ಯೆಮೆನ್ ಪ್ರಜೆಯ ಕೊಲೆ ಪ್ರಕರಣ ಸಂಬಂಧ ಸರ್ಕಾರದಿಂದ ಶಿಕ್ಷೆ. ಓಟದಲ್ಲಿ ಈರುಳ್ಳಿ ಸಿಕ್ತು ಅಂತ ಡಾಬಾ ಧ್ವಂಸ. ಹರಿಯಾಣದ ಕನ್ವಾರಿಯ ಉತ್ತರ ಪ್ರದೇಶದಲ್ಲಿ ಊಟ ಮಾಡುತ್ತಿದ್ದಾಗ ಆಹಾರದಲ್ಲಿ ಸಿಕ್ಕಿದ್ದ ಈರುಳ್ಳಿ ರೊಚ್ಚಿಗೆದ್ದು ಡಾಬಾ ಧ್ವಂಸಗೊಳಿಸಿದವರನ್ನ ತಡೆದ ಪೊಲೀಸರು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದೇವರ ದರ್ಶನ ಮಾಡಿದ ಬಳಿಕ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಕಡಿಮೆಯಾಗಿದೆ ಅಂತ ಹೇಳಿಕೆ. ರಾಜಸ್ಥಾನದಲ್ಲಿ ಉದ್ಘಾಟನೆಗೂ ಮೊದಲೇ ಕೊಚ್ಚಿ ಹೋದ ರಸ್ತೆ. ನಿರಂತರ ಮಳೆಗೆ ನೀರಿನ ರಭಸ ಹೆಚ್ಚಾಗಿ ರಸ್ತೆಯ ಅರ್ಧ ಭಾಗವೇ ಖಾಲಿ. ರಸ್ತೆ ಕುಸಿದಿದ್ರಿಂದ ವಿದ್ಯುತ್ ಕಂಬಗಳು ಧರೆಗುರುಳಿ ಸಾರ್ವಜನಿಕರು ಕಂಗಾಲು. ಆಪರೇಷನ್ ಸಿಂಧೂರದಲ್ಲಿ ಭಾರತ ರಫೇಲ್ ಯುದ್ಧ ವಿಮಾನ ಕಳೆದುಕೊಂಡಿಲ್ಲ. ಫ್ರಾನ್ಸ್ನ ಡಿಸಾಲ್ಟ್ ಏವಿಯೇಷನ್ ಸಂಸ್ಥೆಯಿಂದ ಸ್ಪಷ್ಟನೆ. ಮಾಧ್ಯಮ ಪ್ರಕಟಣೆ ಹೊರಡಿಸುವ ಮೂಲಕ ಖಾತರಿಪಡಿಸಿದ ಡಿಸಾಲ್ಟ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಮುರ್ಮಾಜಿ ಎಂದು ಖರ್ಗೆ ಅಪಮಾನ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ಗೆ ಕೋವಿಡ್ ಅಂತ ತಪ್ಪಾಗಿ ಉಚ್ಚರಿಸಿದ ಕಾಂಗ್ರೆಸ್ ಅಧ್ಯಕ್ಷ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ ಬಿಜೆಪಿ. ಕುಟುಂಬದ ಜೊತೆ ರಿಷಬ್ ಶೆಟ್ಟಿ ಹುಟ್ಟುಹಬ್ಬ ಆಚರಣೆ. ಕಾಂತಾರ ಶೂಟಿಂಗ್ ಬ್ಯುಸಿ ಮಧ್ಯೆಯೂ ಮನೆಯವರ ಜೊತೆ ಸಮಯ ಕಳೆದ ನಿರ್ದೇಶಕ. ಪತ್ನಿ ಮಕ್ಕಳೊಂದಿಗೆ ಡಿವೈನ್ ಸ್ಟಾರ್ ಬರ್ತ್ಡೇ ಆಚರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.